ದಾಂಡೇಲಿಯ ಅಂಬೇವಾಡಿಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಶ್ರೀ ನಾಗದೇವತಾ ದೇವಸ್ಥಾನ ಕಮಿಟಿ ಸಮುದಾಯ ಭವನದ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ. 2022-23ನೇ ಸಾಲಿನ ವಿವಿಧ ಸಮುದಾಯಗಳ ಅಭಿವೃದ್ಧಿ ಕಾರ್ಯಕ್ರಮದಡಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಶ್ರೀ ನಾಗದೇವತಾ ದೇವಸ್ಥಾನ ಕಮಿಟಿ ಸಮುದಾಯ ಭವನದ ನಿರ್ಮಾಣ ಕಾಮಗಾರಿಗೆ ಮಂಗಳವಾರ ಸಂಜೆ 5 ಗಂಟೆ ಸುಮಾರಿಗೆ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆರ್.ವಿ. ದೇಶಪಾಂಡೆ ಅವರು, ಇಲ್ಲಿ ಶ್ರೀ ನಾಗದೇವತಾ ದೇವರ ಕೃಪೆಯಿಂದ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣವಾಗಲಿದೆ. ದಾಂಡೇಲಿ ನಗರದ ಸರ್ವತೋಮುಖ ಪ್ರಗತಿಗೆ ವಿಶೇಷ ಅನುದಾನಗಳನ್ನು ನೀಡುತ್ತಲೇ ಬರಲಾಗಿದೆ. ನಗರದ ರಸ್ತೆ ಹೀಗೆ ಇನ್ನಿತರ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಡಿ 11 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಲಾಗಿದೆ. ನಗರಕ್ಕೆ 24x7 ಕುಡಿಯುವ ನೀರು ಯೋಜನೆಯನ್ನು ಮಂಜೂರುಗೊಳಿಸಿ ಇದೀಗ ಕಾಮಗಾರಿ ಪೂರ್ಣಗೊಂಡಿದ್ದು ಸದ್ಯದಲ್ಲೇ ಇದರ ಉದ್ಘಾಟನೆ ನಡೆಯಲಿದೆ. ನಗರದ ಮೂಲಸೌಕರ್ಯ, ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ರೀತಿಯಲ್ಲಿ ಅನುದಾನಗಳನ್ನು ನೀಡಲಾಗಿದೆ. ವಿಟಿಯು ಸರಿಯಾಗಿ ನಡೆಯದ ಕಾರಣ ಅದನ್ನು ವ್ಯವಸ್ಥಿತವಾಗಿ ನಡೆಸಬೇಕಾದ ದೃಷ್ಟಿಯಿಂದ ದೇಶದ ಹೆಸರಾಂತ ಸಂಸ್ಥೆಯಾದ ಭಾರತೀಯ ಕೈಗಾರಿಕಾ ಒಕ್ಕೂಟಕ್ಕೆ ನೀಡುವ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಿಸಲಾಗಿದ್ದು ಸದ್ಯದಲ್ಲಿಯೇ ಆ ಪ್ರಕ್ರಿಯೆ ಪೂರ್ಣಗೊಂಡು ಈ ಭಾಗದ ಯುವಜನತೆಯ ಭವಿಷ್ಯ ರೂಪಿಸಲು ಮಹತ್ವಪೂರ್ಣವಾದ ಕೊಡುಗೆ ನೀಡಲಿದೆ ಎಂದರು. ವೇದಿಕೆಯಲ್ಲಿ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ರಫೀಕ್ ಖಾನ್, ಶ್ರೀ ನಾಗದೇವತಾ ದೇವಸ್ಥಾನ ಕಮಿಟಿಯ ಚಂದಪ್ಪ ಹಡಪದ್, ಧನಂಜಯ್ ಕಲ್ಗೊಟ್ಕರ್, ನಿಕಟಪೂರ್ವ ನಗರಸಭೆಯ ಸದಸ್ಯರಾದ ಸಂಜಯ್ ನಂದೇಳ್ಕರ್ ಮೊದಲಾದವರು ಉಪಸ್ಥಿತರಿದ್ದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸುಜಾತ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಇಲಾಖೆಯ ಚಿದಾನಂದ್ ಚಿಕ್ಕೊಪ್ಪ ಅವರು ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಯಾವ ಮತದಾರಗೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಹಲ್ಯಾಳ ಪಟ್ಟಣದ ದಾಂಡೇಲಿ ಮತದಾರರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ರಾಜಕೀಯವಾಗಿ ನಾನು 71ನೇ ಇಸ್ವಿಯಿಂದಲೇ 55 ವರ್ಷ, 50 ವರ್ಷದ ದೀರ್ಘಕಾಲ ತಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮ ಮುಂಚಿನ ಎಲ್ಲ ಹಿರಿಯರ ಆಶೀರ್ವಾದದಿಂದ, ನಮ್ಮ ಪಕ್ಷದ ಎಲ್ಲರ ಸಹಕಾರದಿಂದ 55 ವರ್ಷ ಈ ಕ್ಷೇತ್ರದಲ್ಲಿ ಅದೇನೆ. ನಿಮ್ಮಿಂದ ಜನರ ಸೇವೆ ಮಾಡೋದು, ರಾಜ್ಯದ ಸೇವೆ ಮಾಡೋದು ಅವಕಾಶದ ವಿಷಯ. ಹಾಗಾಗಿ ಇನ್ನೂ ದಾಂಡೇಲಿ ಏನಾಗಬೇಕು ಅದು ಕ್ರಮೇಣ ಮಾಡಲಾಗುವುದು. ದಾಂಡೇಲಿ ಮೂಲಭೂತ ಸೌಕರ್ಯಗಳು ಬೆಳೀತಾ ಇವೆ, ಹಲವಾರು ಕಚೇರಿಗಳು ನಿರ್ಮಾಣ ಆಗಿದ್ದಾವೆ. ಇಲ್ಲ ಜನ ಎಲ್ಲ ಹಲ್ಲೆಳ ಹೋಗ್ಬೇಕು, ಹಲ್ಲೆಳ ಹೋಗ್ಬೇಕು, 14 ಮೈಲ್ 22 ಕಿಲೋಮೀಟರ್ ಹೋಗ್ಬೇಕು ಹಲ್ಲೆಳಿಗೆ. ಈಗ ದಾಂಡೇಲಿ ಜನರ ಕೆಲಸ ದಾಂಡೇಲಿ ಮಾಡುವ ವ್ಯವಸ್ಥೆ ನಾವು ಮಾಡಿಕೊಟ್ಟಿದ್ದೇವೆ. ಇದು ನಮ್ಮ ಕರ್ತವ್ಯ. ಹಾಗಾಗಿ ಇದು ನಗರಿ ಬಹಳ ದೊಡ್ಡ ಬೆಳೆದಿದೆ. ಈಗ JN ರೋಡ್ಗೆ ಮಹಿಳೆಯರ ಪಕ್ಷ 5 ಗ್ಯಾರಂಟಿಗಳು ನೋಡಿ, 5 ಗ್ಯಾರಂಟಿಗಳು ಏನಮ್ಮ 5 ಗ್ಯಾರಂಟಿ 2,000 ರೂಪಾಯಿ ತಿಂಗಳ ಬರ್ತದೆ. ಇನ್ನೂ ಹಾಕದಮ್ಮ ಬಂದಿಲ್ಲ. ಬಂಗಾರ ನೋಡಿ ನನಗೆ ಭಯ ಅಂತ ಹೇಳಿ ನನ್ನ ಹೆಂಡತಿ ಮೈ ಮೇಲೂ ಅಷ್ಟಿಲ್ಲ. 2,000 ರೂಪಾಯಿ ಪ್ರತಿ ತಿಂಗಳ ಬರ್ತದೆ. ಅದಕ್ಕೆ ಹೆಚ್ಚು ಕಡಿಮೆ ಆಗ್ತದೆ. ಹಣ ಇಲ್ಲಿ ಹೋಗುದು ನಾವು 5 ಕಿಲೋ ಅಕ್ಕಿ ರೇಷನ್ ಕೊಡ್ತಿದ್ವಿ, 10 ಕಿಲೋ ಮಾಡಿದ್ವಿ. ಬಸ್ಗಳು ಎಲ್ಲ ಗಂಡಸರು ಸಾಕಾಗಿದ್ದು, ಗಂಡಸರು ಎಲ್ಲ ಹೆಣ್ಮಕ್ಳು ಹೊರಟ್ರು. ಧಾರವಾಡಗೆ, ಹುಬ್ಳಿಗೆ, ಬೆಳಗಾವಿ ಎಲ್ಲ ರಾಜ್ಯದಲ್ಲಿ ಬೇರೆ ರಾಜ್ಯ ಹೋದ್ರೂ ಕೊಡ್ಬೇಕು. ನಮ್ಮ ಕರ್ನಾಟಕ ಬಸ್ದಲ್ಲಿ ಹೋದ್ರೆ ಫ್ರೀ. ಏನು ಭಾಗ್ಯವಂತರು, ಏನು ಸಿದ್ದರಾಮಯ್ಯ ಸರ್ಕಾರ. ಬೈಲಿ ಬಿಡ್ರಿ, ಗಂಡು ಮಕ್ಕಳು ಬೈದ್ರು, ಗಂಡು ಮಕ್ಕಳಿಗೆ ತಾಪನ ಇರ್ತಾರಲ್ಲ, ನೀವು ಕೂಡೋದು ಕೇಳ್ಬಿಡ್ತಾರೆ, ಹೇಳ್ತಾರೆ. ಹೆಂಡತಿ ಮಾತು ಮೀರಿ, ತಾಯಿ ಮಾತು ಮೀರಿ ಯಾರು ಹೋಗ್ತಾರೆ?
ಯಾರು ನಾನು ಹೋಗುದು, ನನ್ನ ಹೆಂಡತಿ ಮಾತು ಮೇಲೆ ಹೋಗುದು. ಅದರ ಮಾತು ಮಗು ಅದೇನಿಲ್ಲ. ಹಾಗಾಗಿ ಎಲ್ಲರೂ ಅಭಿವೃದ್ಧಿ ಪರವಾಗಿರ್ಬೇಕು, ಬಡತನ ನಿವಾರಣೆ ಪರವಾಗಿರ್ಬೇಕು, ಮಹಿಳೆಯರ ಅಭಿವೃದ್ಧಿ ಪರವಾಗಿರ್ಬೇಕು, ಯುವಕರಾಗ ಉದ್ಯೋಗ ಅವಕಾಶ ಇರಬೇಕು, ಒಳ್ಳೆ ವಿದ್ಯೆ ಸಿಗಬೇಕು. ನೋಡಿ, ಡಿಪ್ಲೊಮಾ ಕಾಲೇಜ್ ಆಗಿದೆ, ಡಿಗ್ರಿ ಕಾಲೇಜ್ ಆಗಿದೆ, ಹೈಸ್ಕೂಲ್ಗಳು ಆಗಿದ್ದಾವೆ, ಹಲವಾರು ಗವರ್ಮೆಂಟ್ ಟ್ರೈನಿಂಗ್ ಸೆಂಟರ್ ದಾಂಡೇಲಿದೆ. ಇಲ್ಲಿಂದ 21 ಕಿಲೋಮೀಟರ್ದಲ್ಲಿ ನಮ್ಮ ತಂದೆ ಸ್ಮರಣಾರ್ಥ ಕರ್ನಾಟಕ ಲಾ ಸೊಸೈಟಿಗೆ 26-27 ಎಕರೆ ಜಮೀನು ಕೊಟ್ಟು ದಾನ ಮಾಡಿ ಹಣ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ದೇವೆ. ನಮ್ಮಲ್ಲ, ನಮಗೇನು ಸಂಬಂಧ. ವಿಶ್ವೇಶ್ವರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಒಂದು ಈಗ ಸ್ಕಿಲ್ ಇನ್ಸ್ಟಿಟ್ಯೂಟ್ ಮಾಡಿದ್ದೆ, ಅದು ಸರಿ ನಡೀತಾ ಇದೆ. ಹಾಗಾಗಿ ಅದು ನಮ್ಮ ಯಾವ ಸಂಸ್ಥೆ CIIಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ ಹೇಳಿದೆ. ಅದರ ಚೆನ್ನಾಗಿ ಮಕ್ಕಳಿಗೆ ವೃತ್ತಿ ತರಬೇತಿ ಕಳಿಸ್ತಾರೆ, ಮಹಿಳೆಯರು ಕಳಿಸ್ತಾರೆ. ಅದರಿಂದ ಏನದೆ BA BCom ಆಗೋದ್ರಿಂದ ವೃತ್ತಿ ತರಬೇತಿ ಮಾಡಬೇಕು. ಯಾವ ಉದ್ಯೋಗ ಮಾಡಲಿಕ್ಕೆ, ದಂಧೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. BA BCom ಆಗಬೇಕಾದ್ರೆ ಜಾಬ್ ಇವತ್ತು ದೊಡ್ಡ ಸಮಸ್ಯೆ ನಿರುದ್ಯೋಗ ಆಗಿದೆ. ಪಾಪ ನಮ್ಮ ಸಾವಿರಾರು ಯುವಕರು ಪಾಪ ಇವತ್ತು BA ಆಗಿದ್ದಾರೆ, MA ಆಗಿದ್ದಾರೆ, MCom ಆಗಿದ್ದಾರೆ, BA BCom ಆಗಿ ನಿರುದ್ಯೋಗಿ ಅದು. ಆ ನಿರುದ್ಯೋಗ ದೂರ ಮಾಡಬೇಕಾದ್ರೆ ಸ್ವಯಂ ಉದ್ಯೋಗಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಆ ಕೆಲಸ ಇವತ್ತು ದಾಂಡೇಲಿ ನಾವು ಮಾಡ್ತಾ ಇದ್ದೇವೆ. ಸ್ಕಿಲ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿದ್ದೇವೆ, ಅದನ್ನು ಚೆನ್ನಾಗಿ ನಡೀಬೇಕು. ಹಾಗಾಗಿ CIIಗೆ ಕನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅವರು ಮಾಡಲಿಕ್ಕೆ ಒಪ್ಕೊಂಡು ಮುಂದೆ ಬಂದಿದ್ದಾರೆ. ಅದಕ್ಕೆ ಅನುಮತಿ ಸಿಗಬೇಕಾಗಿದೆ. ಅದು ಸಿಕ್ಕರೆ ಒಂದು ಕಾರ್ಯಕ್ರಮ ಮಾಡ್ತೇವೆ. ಅದರಿಂದ ಯುವಕರಿಗೆ, ಯುವತಿಯವರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ದಾಂಡೇಲಿ ಜನರಿಗೆ ಮತದಾರರಿಗೆ ಯಾವಾಗಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ, ನನ್ನ ದೇಶದಲ್ಲಿ ದಾಂಡೇಲಿ ಮತದಾರ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ನೀವೆಲ್ಲರೂ ವಂದಿಸಿ, ನೀವು ಪೂಜಾ ಭವಾನಿ ನಾಗದೇವತಾ ನಿಮ್ಮೆಲ್ಲರೂ ಒಳ್ಳೇದು ಮಾಡಲಿ, ಸುಖ ಶಾಂತಿ ಸಮೃದ್ಧಿ ಕೊಡಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.